ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ. ನಾವು ಇವತ್ತು ಮಾಡುವ ರೆಸಿಪಿ ಆಂಧ್ರ ಸ್ಪೆಷಲ್ ಆಗಿರುವಂತಹ ಪಾಲಕ್ ಪಚಡಿ ಅಂತ ಕರೀತಾರೆ. ಸೊ ನಾವು ಪಾಲಕ್ ಚಟ್ನಿ ಥರ ಮಾಡ್ಕೋಬೋದು. ಇದು ಸೂಪರಾಗಿರುತ್ತೆ. ಅನ್ನಕ್ಕೆ, ದೋಸೆಗೆ, ಚಪಾತಿಗೆ ಎಲ್ಲನೂ ಈಸಿಯಾಗಿ 5 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಸಿಂಪಲ್ ಇಂಗ್ರೀಡಿಯೆಂಟ್ಸು ಹೇಗೆ ಮಾಡೋದು ಅಂತ ನಾವು ಈ ವಿಡಿಯೋಲ್ಲಿ ನೋಡೋಣ ಬನ್ನಿ. ನಾನು ಇದಕ್ಕೋಸ್ಕರ ಬೇಬಿ ಸ್ಪಿನಚ್ ತೊಗೊಂಡಿದ್ದೀನಿ. ಆ ಬೇಬಿ ಪಾಲಕ್ಕು ಬರೀ ಎಲೆ ಮಾತ್ರ ಸಿಗುತ್ತೆ, ಅದನ್ನು ಮಾತ್ರ ತೊಗೊಂಡಿದ್ದೀನಿ. ಪುಟ್ಟದಾಗಿರುತ್ತೆ. ಸೊ ಇದನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಇದು ಪಾಲಕ್ ವೆರಿ ಇಂಪಾರ್ಟೆಂಟು. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನೋಡಿ, ನಾನು ಇವಾಗ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನಾನೀಗ ಈ ಪಚಡಿ ಇಬ್ರಿಗೋಸ್ಕರ ಮಾಡ್ತಿದ್ದೀನಿ. ಸೊ ಅದಕ್ಕೆ ಇದು 1 ಹಿಡಿ ಅಷ್ಟು ಬೆಳ್ಳುಳ್ಳಿನ ತೊಗೊಂಡು ಇಟ್ಕೊಂಡಿದ್ದೀನಿ, ಹೆಸಳನ್ನ ತೊಗೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಮೀಡಿಯಮ್ ಸೈಜ್ ಆನಿಯನ್ನ ತೊಗೊಂಡಿದ್ದೀನಿ. ಮಾಮೂಲಿ ಆನಿಯನ್ಸು ಒಂದು 3 ತೊಗೊಳ್ಳಿ ಸಾಕು. ಇದು ಸ್ವಲ್ಪ ದೊಡ್ಡ ಆನಿಯನು, ಅದಕ್ಕೆ ನಾನು 1 ಮಾತ್ರ ತೊಗೊಂಡಿದ್ದೀನಿ. ನೋಡಿ, ಆನಿಯನ್ಸನ್ನ ಹೊಟ್ಟೆಲ್ಲ ತೆಗೆದುಬಿಟ್ಟು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಬೆಳ್ಳುಳ್ಳಿಗೆ ನಾನು ಹೊಟ್ಟು ತೆಗಿತಾಯಿಲ್ಲ. ಇದು ಹೊಟ್ಟು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ, ಅದಕ್ಕಾಗಿ ನಾನು ತೆಗಿತಾಯಿಲ್ಲ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಬೆಳ್ಳುಳ್ಳಿನೂ ಮತ್ತು ಆನಿಯನ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಎಲ್ಲನೂ ಸೇರಿಸ್ಕೊಂಡು ಇವಾಗ ನೋಡಿ, ಇದಕ್ಕೆ ವಾಟರ್ ಸೇರಿಸ್ಕೋಬೇಡಿ. ವಾಟರ್ ಸೇರಿಸ್ಕೊಂಡ್ರೆ ಇದು ಚೆನ್ನಾಗಿರೋದಿಲ್ಲ, ಅದಕ್ಕೆ ನಾನು ವಾಟರ್ ಸೇರಿಸ್ಕೊಳ್ತಾ ಇದ್ದೆ. ಇವಾಗ ಅಚ್ಚು ಖಾರದ ಪುಡಿ 2 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ತುಂಬ ಸ್ಪೈಸಿ ಇರುತ್ತೆ. ಸೊ ಅದಕ್ಕಾಗಿ 2 ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ಪೈಸ್ ಲೆವೆಲ್ಸ್ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು 1 ಟೇಬಲ್ ಸ್ಪೂನ್ ಸಾಲ್ಟನ್ನು ಸೇರಿಸ್ಕೊಂಡು ನೋಡಿ, ಒಂಚೂರು ಕೂಡ ವಾಟರ್ನ ಸೇರಿಸ್ದಿರ ಈ ಥರ ಕೋರ್ಸಾಗಿ ಬ್ಲೆಂಡ್ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಗೆ ಬೇಕಾದ್ರೆ ಇನ್ನು ಸ್ವಲ್ಪನೂ ಸ್ಮೂತಾಗಿ ಬೇಕು ಅಂದ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ. ಬಟ್ ಇದು ಒರಿಜಿನಲ್ ಆಗಿ ಆಂಧ್ರ ಸ್ಟೈಲಲ್ಲಿ ಈ ಥರನೇ ಬ್ಲೆಂಡ್ ಮಾಡೋದು. ಸೊ ಈ ಥರ ಮಾಡೋದ್ರಿಂದ ನಮಗೆ ತಿನ್ನೋವಾಗ ಅವಾಗವಾಗ ಆನಿಯನ್ನು ಬೆಳ್ಳುಳ್ಳಿ ಸಿಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕೋರ್ಸಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀವಿ. ನೋಡಿ, ನಾವು ಇಷ್ಟೊತ್ತು ಪಾಲಕ್ ತೊಗೊಂಡಿದ್ವಲ್ಲ, ಅದನ್ನು ನೀವು ಎಷ್ಟು ಚಿಕ್ಕದಾಗಾದರೆ ಅಷ್ಟು ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟು. ಯಾಕಂದರೆ ಇದು ಪಾಲಕ್ಕು ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ಬೇಗನೆ ಬೇಯುತ್ತೆ. ನಾವು ಕುಕ್ ಮಾಡ್ಕೊಂಡು ಬಿಡ್ಬೋದು. 2 ಮಿನಿಟ್ಸ್ಗೆಲ್ಲ ಇದು ಕುಕ್ ಆಗಿಬಿಡುತ್ತೆ. ಮತ್ತು ಇದು ದೊಡ್ಡದಾಗಿ ಮಾಡ್ಕೊಳ್ಳೋದ್ರಿಂದ ನಾವು ತಿನ್ನೋವಾಗ ಬರೀ ಎಲೆನೇ ಸಿಗ್ತಾ ಇರುತ್ತೆ. ಸೊ ಅದಕ್ಕಾಗಿ ಇವೆಷ್ಟು ಚೆನ್ನಾಗೇ ಆಗುತ್ತೋ ಅಷ್ಟು ಚೆನ್ನಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಬಟ್ ಇದು ವಾಶ್ ಮಾಡೋವಾಗ ಸಣ್ಣ ಮಣ್ಣಿರುತ್ತೆ. ಇದನ್ನು ನೋಡಿಕೊಂಡು ನೀಟಾಗಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ಥರ ಕಟ್ ಮಾಡಿ ಸೈಡಿಗೆ ಇಟ್ಕೊಂಡು ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡು ಒಂದು 2ರಿಂದ 3 ಟೇಬಲ್ ಸ್ಪೂನು ಆಯಿಲ್ನ ಸೇರಿಸ್ಕೊಳ್ಳಿ. ಇವಾಗ ಆಯಿಲ್ ಬಿಸಿ ಆಗ್ತಿದೆಯಲ್ವ, ಜೀರಿಗೆ, ಸಾಸಿವೆ, ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನು ಸೇರಿಸ್ಕೊಂಡು ಇವಾಗ ಉದ್ದಿನಬೇಳೆನ ಒಂದು 2 ಟೇಬಲ್ ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇವಾಗ ನಾವು ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನ್ನು ಮತ್ತು ಬೆಳ್ಳುಳ್ಳಿನ, ಅದನ್ನು ನಾನು ಇವಾಗ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಇದು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಇಟ್ಬಿಡಬೇಡಿ, ಸೀದೋಗ್ಬಿಡುತ್ತೆ. ಬಟ್ ಚೆನ್ನಾಗಿರಲ್ಲ, ಇದು ತುಂಬ ಸೀದೋದ್ರೆ ಚೆನ್ನಾಗಿರಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದು ಬೇಗನೆ ಆಗಿಬಿಡುತ್ತೆ. ಸೊ ಜಾಸ್ತಿ ಟೈಮೇನು ಹಿಡಿಯೋದಿಲ್ಲ. ಸೊ ಒಂದು 2-3 ನಿಮಿಷ ಅಷ್ಟೇ ಇದಕ್ಕೆ. ಸೊ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಕಲಿಸ್ಮೇಲೆ ಆಯಿಲೆಲ್ಲ ಬಿಟ್ಕೊಳ್ಳುತ್ತೆ. ಆ ಟೈಮಲ್ಲಿ ನಾವು ಪಾಲಕನ್ನು ಸೇರಿಸ್ಕೊಳ್ಳೋಣ. ನಾವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿರುವಂಥದ್ದು. ಇವಾಗ ಈ ಪಾಲಕನ್ನು ಎಲ್ಲನೂ ಒಂದು ಸರಿ ಆ ಚಟ್ನಿ ಒಳಗಡೆ ಕಲಿಸ್ಕೊಳ್ಳಿ. ಆ ಆನಿಯನ್ನು ಮತ್ತು ಬೆಳ್ಳುಳ್ಳಿನ ಕೋರ್ಸ್ ಮಾಡ್ಕೊಂಡು ಬ್ಲೆಂಡ್ ಮಾಡಿದ್ವಲ್ಲ, ಅದರೊಳಗಡೆ ಎಲ್ಲ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇವಾಗ ಇದಕ್ಕೆ ಧನಿಯಾ ಪೌಡರ್ 1.5 ಟೀ ಸ್ಪೂನು ಮತ್ತು ಜೀರಿಗೆ 1 ಟೀ ಸ್ಪೂನ್ ಹಾಕ್ಕೊಳ್ಳಿ. ಈ ಜೀರಿಗೆ ಧನಿಯಾ ಪೌಡ್ರ್ ಹಾಕೋದ್ರಿಂದ ಒಳ್ಳೆ ಫ್ಲೇವರು ಮತ್ತು ಒಳ್ಳೆ ಅರೋಮಾ ಕೊಡುತ್ತೆ. ಸೊ ಅಷ್ಟೇ, ನಮ್ಮ ಪಾಲಕ್ ರೆಡಿ ಆಗೋಯ್ತು. ಸ್ಟವ್ ಆಫ್ ಮಾಡಿಬಿಡಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ನಮ್ಮ ಪಾಲಕ್ ಚಟ್ನಿ ರೆಡಿ. ನಿಮ್ಗೆ ಏನಾದರೂ ಈ ಪಾಲಕ್ ಚಟ್ನಿ ಅಥವಾ ಪಾಲಕ್ ಪಚಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.